ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಮೆಡಿಟೇಷನ್ ನಾವು ಮಾಡೋದು ಗೊತ್ತಿದ್ರೆ ಮಾತ್ರ ನಾವೇನು ಕೇಳ್ಕೊತೀವೋ, ಏನೋ ಒಂದು ಅಫರ್ಮೇಷನ್ಸ್ ಹಾಕ್ತೀವೋ ಅದು ನಮಗೆ ಯೂನಿವರ್ಸಿಂದ ಅದು ಕನೆಕ್ಟ್ ಆಗುತ್ತೆ. ಅದು ಸೊ ಯಾವುದೇ ಒಂದು ನಮ್ಮ ಒಂದು ವಿಶ್ನ ನಾವು ಯೂನಿವರ್ಸ್ ಮುಂದೆ ಅಫರ್ಮೇಷನ್ ಆಗ್ತೀವಲ್ಲ, ಸೊ ಅದು ಈಸಿಯಾಗಿ ನಮಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆಲ್ಲ ಫಸ್ಟ್ ಏನು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು ಅಂದರೆ, ನಮ್ಮ ಒಂದು ಇದು ಬಾಡಿನಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಎನರ್ಜಿ ಫ್ಲೋ ಆಗೋದಕ್ಕೆ ಅಂತಾರೆ ನೋಡಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಂದರೆ ನಾವು ಚೆನ್ನಾಗಿ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ ಆ ಒಂದು ಇದನ್ನು ಎನರ್ಜಿನ ನಾವು ಇಟ್ಕೊಂಡಿರಬೇಕು. ಕೆಲವ್ರಿಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ದೇನೂ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಸಿಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ, ಅವ್ರದ್ದು ಒಂದು ಡಿಸೈರ್ ಇರುತ್ತೆ, ಅವ್ರದ್ದೊಂದು ಲೈಫಲ್ಲಿ ಒಂದು ಆ್ಯಂಬಿಷನ್ಸ್ ಅನ್ನೋದಿರುತ್ತೆ. ಸೊ ಅದಕ್ಕೇ ಅವ್ರು ಏನಾರ ಒಂದು ಥಾಟ್ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಏನಾರ ಒಂದು ಥಿಂಗ್ಸ್ನ ತಗೋಬೇಕು ಅಂದರೆ ಅದು ಈಸಿಯಾಗಿ ಅವ್ರಿಗೆ ಸಿಗುತ್ತೆ. ಸೊ ನೀವು ಈ ಥರ ಯಾವುದೇ ಒಂದು ಅಫರ್ಮೇಷನ್ ಹಾಕ್ಕೊಂಡು, ನನಗೆ ಈ ಥರ ವಸ್ತು ಬೇಕು, ಫಾರ್ ಎಕ್ಸಾಂಪಲ್ ಒಂದು 10 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೋಬೇಕು, ಇಲ್ಲ ಒಂದು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ತೊಗೋಬೇಕು, ಇಲ್ಲ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಮತ್ತು ಎಜುಕೇಷನ್ ಚೆನ್ನಾಗಾಗಬೇಕು, ಆ ಥರ ಏನಾರ ನಿಮ್ಮ ಒಂದು ಅಫರ್ಮೇಷನ್ಸ್ ಏನೇ ಒಂದು ಇದ್ರೂ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂದರೆ ಅದನ್ನೆಲ್ಲ ಏನು ಅಂದರೆ ನೀವು ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕಾಗುತ್ತೆ. ಸೊ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ಕೊಂಡು ನೀವು ಅಫರ್ಮೇಷನ್ಸ್ನ ಕೊಡಬೇಕು ಮ್ಯಾನಿಫೆಸ್ಟೇಷನ್ ಇದರಲ್ಲಿ. ಸೊ ನಂದು ಇದು 6ನೇ ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಆಲ್ರೆಡಿ ನಾನು ಮ್ಯಾನಿಫೆಸ್ಟೇಷನ್ 1 ಮತ್ತು ಮ್ಯಾನಿಫೆಸ್ಟೇಷನ್ 2, 3, 4, 5 ಇದು 6ನೇ ಎಪಿಸೋಡ್, ಓಕೆನಾ? 6ನೇ ಎಪಿಸೋಡ್ ಆಗಿರುತ್ತೆ ಇದು. ಸೊ ನನ್ನ ವಿಡಿಯೋನ ಯಾರೆಲ್ಲ ರೆಗ್ಯುಲರ್ ಆಗಿ ನೋಡ್ಕೊಂಬರ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರ್ತೀರಲ್ಲ, ನಂದು ವಿಡಿಯೋ ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಾಗಲ್ಲ ಯಾವುದಿದು ಅಂತ. ಸೊ ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಎಪಿಸೋಡ್ 1ಇಂದ ಫಸ್ಟಿಂದ ನೋಡ್ಕೊಂಬನ್ನಿ, ಆವಾಗಲೇ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಏನೂ ಗೊತ್ತಾಗಲ್ಲ. ಸೊ ಎಪಿಸೋಡ್ 1, ಎಪಿಸೋಡ್ 2, 3, 4, 5 ಇದು 6ನೇ ಎಪಿಸೋಡು. ಇದರಲ್ಲಿ ನಾನು ಏನು ಅಂದರೆ ನಾನು ಮೆಡಿಟೇಷನ್ ಬಗ್ಗೆ ಈ ಒಂದು ವ್ಲಾಗ್ನಲ್ಲಿರುತ್ತೆ. ಫುಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮೆಡಿಟೇಷನ್ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಓಮ್ ಅನ್ನೋದು ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಅದು ಓಮ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ. ಬಿಕಾಸ್ ಸುಮ್ಮನೆ ಹಾಗೆ ಕೂತ್ಕೊಂಡು ಓಮ್ ಅಂತ ಅಂದರೆ ನಿಮಗೆ ಕ್ಲಾರಿಟಿ ಸಿಗಬೇಕಲ್ವಾ, ಓಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ. ಸೊ ಓ ಅಂದರೆ ಏನು ಅಂದರೆ ಬ್ರಹ್ಮ, ಅಂದರೆ ನಮ್ಮ ಒಂದು ಸೃಷ್ಟಿಕರ್ತ, ಯೂನಿವರ್ಸ್ದು ಇದು ಬ್ರಹ್ಮನೇ ಸೃಷ್ಟಿಕರ್ತ ನಮ್ದೆಲ್ಲರದು ಅಂತಾರಲ್ಲ. ಸೊ ಓ ಅಂದರೆ ಏನು ಅಂದರೆ ಓ ಅಂತ ಬರುತ್ತೆ ನೋಡಿ. ಓ ಅಂದರೆ ಏನು ಅಂದರೆ ಬ್ರಹ್ಮ, ಆಯಿತಾ? ಸೊ ಊ ಅಂದರೆ ವಿಷ್ಣು ದೇವರು. ಸೊ ಸಕ್ಸಸ್ಸು, ನಮಗೇನಾದರೂ ಒಂದು ಸಕ್ಸಸ್ ಸಿಗಬೇಕು ಅಂದರೆ ಅದು ವಿಷ್ಣು ದೇವರು, ಅಂದರೆ ವಿಷ್ಣು ದೇವರಿಂದನೇ ಅದು ಸಿಗೋದು ನಮಗೆ. ವಿಷ್ಣು ಸಹಿತ ಲಕ್ಷ್ಮಿ ಅಂತಾರೆ ನೋಡಿ. ಸೊ ಅದಕ್ಕೆ ಲಕ್ಷ್ಮೀ ದೇವರು ಎಲ್ಲಿರುತ್ತೋ ಅಲ್ಲಿ ಮನಿ ಮ್ಯಾಟರ್ ಎಲ್ಲಿ ಬರುತ್ತೆ, ವಿಷ್ಣು ದೇವರು ಮತ್ತು ಲಕ್ಷ್ಮಿ ಇದ್ದಾಗಲ್ವಾ. ಸೊ ಅದಕ್ಕೇ ನಮ್ಮದು ಒಂದು ಸಕ್ಸಸ್ ಸಿಗಬೇಕಾದ್ರೆ ಆಯಿತಾ? ಸೊ ಓ ಅಂದ್ರೇನು? ಓ ಅಂದರೆ ಬ್ರಹ್ಮ, ಮತ್ತು ಅಂದ್ರೇನು? ಅಂದರೆ ವಿಷ್ಣು, ಮತ್ತು ಮ ಅಂತ ಅಂದರೆ ಏನು ಅಂದರೆ ಶಿವ ಯಾವುದು ಅಂದರೆ ನಮ್ಮ ಒಂದು ಇದು ನೆಗೆಟಿವ್ ಎನರ್ಜಿನೆಲ್ಲ ಡಿಸ್ಟ್ರಾಯ್ ಮಾಡೋದು ಶಿವ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವಾಗ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ, ನಾವು ಯಾವಾಗ ಓಮ್ ಅಂತ ಹೇಳ್ಕೊಂಡು ನಾವು ಧ್ಯಾನ ಮಾಡೋಕ್ಕೆ ಕೂತ್ಕೋತೀವೋ, ಸೊ ಆವಾಗ ನಮ್ಮ ಒಳಗಿರುವ ನೆಗೆಟಿವ್ ಥಾಟ್ಸ್ ನಮಗೆ ಮೇನ್ ಪ್ರಾಬ್ಲಮ್ ಆಗದೆ ಫ್ರೆಂಡ್ಸ್. ನಾವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ನಮಗೆ ಅದು ಅಡ್ಡಗೋಲು ಅಂತಾರಲ್ಲ, ತಡೆ ಹಿಡಿಯೋದು ಯಾವುದು ಅಂದರೆ ನಮ್ಮ ಒಂದು ನೆಗೆಟಿವ್ ಥಾಟ್ಸ್. ಬಿಕಾಸ್ ನಮ್ಮ ಮೈಂಡಲ್ಲಿ ಏನಾರ ಒಂದು ನಾವು, ಫಾರ್ ಎಕ್ಸಾಂಪಲ್ ನಾನೊಂದು 2 ಗ್ರಾಮ್ಸ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅಂತ ಅಂದಾಗ ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸೇ ಓಡ್ತಾ ಇರುತ್ತೆ. ಅದು ಕೇಳ್ಕೊಂಡ ತಕ್ಷಣ ಅದಾದಮೇಲೆ ಬೇರೆ ಬೇರೆ ಯೋಚನೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಯಾವಾಗ ನಾವು ಈ ಥರ ಮೆಡಿಟೇಷನ್ ಮಾಡಿ ಡೈಲಿ ನಾವು ಮೆಡಿಟೇಷನ್ ಮಾಡ್ಕೊಳ್ತಾ ಇರ್ತೀವೋ, ಸೊ ಆವಾಗ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಆವಾಗ ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋರು ಯಾವುದ್ರ ಬಗ್ಗೆ ಆಗಿರ್ಬೋದು, ಮನಿ ಮ್ಯಾಟರ್ ಇರ್ಬೋದು, ಇಲ್ಲ ಎಜುಕೇಷನ್ದಾಗಿರ್ಬೋದು, ಇಲ್ಲ ನಿಮ್ಮದು ಚಿನ್ನ ತಗೊಳ್ಳೋದಾಗಿರ್ಬೋದು, ಇಲ್ಲ ಮನೆ ಸೈಟು, ಯಾವುದೇ ಒಂದು ಪ್ರತಿಯೊಂದ್ರದಕ್ಕೂ ನಿಮಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಓಮ್ ಅನ್ನೋದ್ರದ್ದು ಬಗ್ಗೆ ತಿಳ್ಕೊಳ್ಳಿ ಫಸ್ಟ್. ಓ ಅಂದರೆ ಬ್ರಹ್ಮ ಅಂತ, ಹೂ ಅಂದರೆ ವಿಷ್ಣು ಅಂತ, ಮತ್ತು ಮ ಅಂದರೆ ಶಿವ ಅಂತ, ಓಕೆನಾ? ಸೊ ಆ ಮೂರನ್ನು ಕಂಬೈಂಡ್ ಮಾಡಿ ನಾವು ಯಾವಾಗ ಓ
ಥರ ನಾವು ಯಾವಾಗ ಹೇಳ್ಕೊತೀವೋ ಸೊ ಅವಾಗ ಫುಲ್ಲು ನಮ್ಮದು ಬಾಡಿನಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಮಗೆ ಒಂಥರ ಇನ್ನರ್ ಸ್ಟ್ರೆಂತ್ ಅಂತಾರೆ ನೋಡಿ, ಆ ಥರ ಅದು ಸಿಗುತ್ತೆ ಅದು. ಸೊ ಆ ಥರ ನಾವು ಎಷ್ಟು ಟೈಮ್ ಮಾಡಬೇಕು ಅಂದರೆ 21 ಟೈಮ್ಸ್ ಮಾಡ್ಕೋಬೇಕು ಮೆಡಿಟೇಷನ್, ಓಕೆನಾ. ಸೊ ಓಮ್ ಅಂತ ಇವಾಗ ಹೇಳ್ಕೊಂಡ್ವಲ್ಲ, ಸೊ ಅದು ಹೇಳ್ಕೊಬೇಕಾದ್ರೆ ಉಸಿರನ್ನ ಒಳಗೆ ತಗೋಬೇಕಾಗತ್ತೆ. ಇನ್ಹೇಲ್ ಮಾಡಬೇಕು ನೀವು. ಓ ಅಂದಾಗ ಅದು ಕೆಳಗಡೆ ಬಿಡಬೇಕು ಉಸಿರನ್ನ. ಸೊ ಆ ಥರ ಓಮ್ ಅಂತ ಅದು ಸಡನ್ನಾಗಿ ಅದು ಬರಲ್ಲ, ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ತುಂಬ ಚೆನ್ನಾಗಿ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ, ಓಕೆನಾ. ಸೊ ಆ ಥರ ಮಾಡ್ಬೋದು. ಕೆಲವರೆಲ್ಲ ಓಮ್ ಅಂತ ಹೇಳೋಕ್ಕೆ ಆಗದೆ ಇರೋರು, ಅಂದರೆ ನಾವು ಓಮ್ ಅಂತ ಹೇಳ್ಕೊಳ್ಳಲ್ಲ ಅಂತ, ಸೊ ಬೇರೆ ಬೇರೆಯವರು ಎಲ್ಲ ಮಾಡೋಕ್ಕೆ ಇಷ್ಟಪಡ್ತಾರಲ್ವ. ಮೆಡಿಟೇಷನ್ ಅಂದರೆ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಕ್ಯಾಸ್ಟ್ ಅವರು ಎಲ್ಲರೂ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಓಮ್ ಅಂತ ಹೇಳೋಕ್ಕೆ ಇಷ್ಟ ಆಗದೆ ಇರೋರು ಏನು ಮಾಡ್ಬೋದು ನೀವು ಅಂದರೆ, ನೀವೇನು ಮಾಡಿ ಅಂದರೆ ಸಿಂಪಲ್ಲಾಗಿ ಒಂದು ಈ ಥರ ನಾನು ಕೆಳಗಡೆ ಕೂತಿದ್ದೀನಲ್ಲ ಫ್ರೆಂಡ್ಸ್, ಸೊ ಈ ಥರ ಕೂತ್ಕೊಳ್ಳಿ ಒಂದು ಜಾಗದಲ್ಲಿ, ಪ್ರಶಾಂತವಾಗಿರುವಂತಹ ಜಾಗ, ಯಾವುದೇ ಒಂದು ಅಂದರೆ ನೀಟಾಗಿ ನೆಲದ ಮೇಲೆ ನಮ್ಮ ಕಾಲು ಟಚ್ ಆಗಂಗೆ ಇರಬೇಕು, ಓಕೆನಾ. ಸೊ ನೆಲದ ಮೇಲೆ ಕೂತ್ಕೊಳ್ಳಿ, ಇಲ್ಲ ಚೇರ್ ಮೇಲೆ ಕೂತ್ಕೊಂಡ್ರು ಕಾಲು ಹಿಂಗೆ ಮಡಚಿ ಚಕ್ಕನ್ ಬಟ್ಲ ಹಾಕ್ಕೊಂಡು ಕೂತ್ಕೋಬೇಕಾಗುತ್ತೆ. ಸೊ ಏನು ಗೊತ್ತಾ, ಹಿಂಗೆ ನೀವು ಜಸ್ಟ್ ಹಿಂಗೆ ಕೂತ್ಕೊಂಡು ಸುಮ್ಮನೆ ಏನು ಅಂದರೆ ಒಂದು 5 ನಿಮಿಷ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಇದು ಮಾಡ್ಕೊಳ್ಳಿ. ಸೊ ನೀವು ಹಿಂಗೆ ಕಣ್ಣು ಮುಚ್ಕೊಂಡಾಗ ಏನು ಮಾಡಿ ಅಂದರೆ ಉಸಿರನ್ನ ಒಳಗೆ ತಗೊಳ್ಳಿ. ಆ ಉಸಿರನ್ನ ಒಳಗೆ ನೀವು ತಗೋಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಸುತ್ತಮುತ್ತ ನೀವು ಯಾವ ಜಾಗದಲ್ಲಿ ಕೂತಿರ್ತೀರೋ, ನಾನು ಕಣ್ಣು ಬಿಟ್ಬಿಟ್ಟು ಹೇಳ್ತೀನಿ. ಸೊ ನೀವು ಕಣ್ಣು ಮುಚ್ಕೊಂಡು ಮಾಡಬೇಕಾಗತ್ತೆ. ಸೊ 5 ನಿಮಿಷ ಮಾಡಿ, ಓಕೆನಾ. ಸೊ ಏನು ಮಾಡಬೇಕು ಅಂದರೆ, ನೀವು ಹಿಂಗೆ ಕೂತ್ಕೊಂಡಿರ್ತೀರ ಅಂದ್ಕೊಳ್ಳಿ, ಧ್ಯಾನ ಮಾಡುವಕ್ಕೆ ಕೂತ್ಕೊಂಡಾಗ ಫ್ಯಾನ್ ಸೌಂಡ್ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ಯಾನ್ ಓಡ್ತಾ ಇರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ಅಂದರೆ ಫ್ಯಾನ್ದು ಸೌಂಡ್ ಮೇಲೆ, ಬರೀ ಅದ್ರ ಬಗ್ಗೆನೇ ಇರಬೇಕು. ಆ ಕಡೆ ಈ ಕಡೆ ಬೇರೆ ಯಾವುದ್ರ ಬಗ್ಗೆನೂ ಹೋಗ್ಬಾರ್ದು ನಿಮ್ಮ ಗಮನ. ಸೊ ಫ್ಯಾನ್ ಹಿಂಗೆ ತಿರುಗ್ತಾ ಇರೋದು ಗೊಯ್ ಅಂತ ತಿರುಗ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಅದ್ರ ಬಗ್ಗೆನೇ ಇದು ಮಾಡ್ತಾಯಿರಿ. ಇಲ್ಲ ನಿಮ್ಮ ಸುತ್ತಮುತ್ತ ಯಾವ್ದಾರ ಪಕ್ಷಿ ಕೂಗೋ ಸೌಂಡು, ಅಂದರೆ ಬರ್ಡ್ಸ್ದು ಚಿರ್ಪಿಂಗ್ ಅಂತಾರೆ ನೋಡಿ, ಅದು ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರುತ್ತಲ್ಲ, ಸೊ ಅದ್ರ ಬಗ್ಗೆನೇ ಅದ್ರ ಬಗ್ಗೆನೇ ಗಮನ ಇಟ್ಕೊಳ್ಳಿ. ಇಲ್ಲ ನೀವು ಬೀಚ್ ಹತ್ರ ಯಾವ್ದಾರ ನೀರಿರೋ ಜಾಗದ ಹತ್ರ ಕೂತ್ಕೊಂಡ್ರೆ ಆ ವೇವ್ಸ್, ಆ ಅಲೆಗಳು ಬರುತ್ತಲ್ಲ, ಸೊ ಅದ್ರ ಬಗ್ಗೆನೇ ಇದು ಜ್ಞಾನ ಎಲ್ಲ ಅದ್ರ ಬಗ್ಗೆನೇ ಇರಬೇಕು. ಸೊ ನಿಮ್ಮ ಮೈಂಡ್ ಎಲ್ಲ ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಿ. ಸೊ ಆ ಥರ ಬೇರೆ ಯಾವುದ್ರ ಬಗ್ಗೆನೂ ಇರಬಾರ್ದು. ಎಲ್ಲಿ ನೀವು ಕೂತಿರ್ತೀರ, ಈಗ ಒಂದು ಟ್ರೈನಲ್ಲಿ ಕೂತ್ಕೊಂಡ್ರೆ ಏನು ಕೇಳಿಸುತ್ತೆ ಹೇಳಿ, ಟ್ರೈನ್ದು ಮೂಮೆಂಟು, ಅಂದರೆ ಅದು ಸೌಂಡ್ ಬರುತ್ತೆ ನೋಡಿ, ಆ ಬೋಗಿಗಳದ್ದು ಹೋಗುವಾಗ ಸೌಂಡ್ ಬರುತ್ತಲ್ಲ, ಅಳಿ ಮೇಲೆ ಹೋಗುವಾಗ ಟ್ರೈನ್ದು, ಆ ಥರ. ಸೊ ಆ ಥರ ಒಂದೇ ಇದರಲ್ಲಿ ಯೋಚನೆ ಮಾಡಿಕೊಂಡು ಒಂದು 5 ನಿಮಿಷ ಆ ಥರ ಮಾಡಬೇಕಾಗುತ್ತೆ. ಸೊ ಆ ಥರ ಮೆಡಿಟೇಷನ್ ಮಾಡಬೇಕು. ಸೊ ಅವಾಗೇನು ಅಂದರೆ ನೀವು ಬೇರೆ ಬೇರೆ ವಿಷಯಗಳು ನಿಮ್ಮ ತಲೆಯಲ್ಲಿ ಓಡಲ್ಲ ಅವಾಗ. ಸೊ ಯಾವ್ದಾರ ಒಂದ್ರ ಬಗ್ಗೆ ಒಂದು ಫೋಕಸ್ ಮಾಡಿ ಮಾಡ್ತೀರಾ ಅಂದ್ಕೊಳ್ಳಿ, ಸೊ ಅವಾಗ ಬೇರೆ ವಿಷಯಗಳು ಬರಲ್ಲ. ಸೊ ಓಮ್ ಅಂತ ಮಾಡ್ಕೊಳ್ಳೋರಿಗೆ ಬೆಸ್ಟ್ ಇದು. ಮಾಡೋಕ್ಕಾಗದೇ ಇರೋರಿಗೆ ಏನು ಅಂದರೆ ನಾನು ಹೇಳಿದ್ನಲ್ಲ, ಯಾವ್ದಾರ ಒಂದು ಫ್ಯಾನ್ ಓಡ್ತಾ ಇರೋಂಗೋ, ಸುಮ್ಮನೆ ನೀವೇನು ಅಂದರೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಹಿಂಗೆ ಕೂತ್ಕೊಂಡು, ಇಲ್ಲ ನಿಮ್ಮ ಒಂದು ಒಳ್ಳೆ ಮೆಮೊರೀಸು, ನೀವು ಯಾವುದೋ ಒಂದು ಹ್ಯಾಪಿಯಾಗಿರ್ತಾರೋ ಆ ಡೇಸ್ನ ಮೆಲ್ಕಾಕಿ ನೀವು ಕನ್ಸು ಕಾಣಿ, ಓಕೆನಾ. ಸೊ ನೀವು ಯಾರ್ದಾರ ಜೊತೆ ತುಂಬ ನಿಮ್ಮ ಫ್ರೆಂಡ್ ಜೊತೆ ಹ್ಯಾಪಿಯಾಗಿರೋಂಗೆ, ನಿಮ್ಮ ಮಕ್ಕಳ ಜೊತೆ ಹ್ಯಾಪಿಯಾಗಿರೋ ಮೂಮೆಂಟು, ಯಾವ್ದಾರ ಒಂದು ಇನ್ಸಿಡೆಂಟ್ ನಡೆದಿರುತ್ತಲ್ಲ, ಸೊ ಅದನ್ನು ಮೆಲ್ಕಾಕಿ ಒಂದು 5 ನಿಮಿಷ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾಯಿರಿ. ಸೊ ಆ ಥರ ಮೆಡಿಟೇಷನ್ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಸೊ ಅವಾಗೇನು ಅಂದರೆ ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಆವಾಗಲೇ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಆ ಥರ ನಾನು ಹೇಳಿದ್ನಲ್ಲ, ನಾನು ಚಿನ್ನದ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡೋದು. ಬಿಕಾಸ್ ಏನು ಅಂದರೆ ನಂಗೆ ಮುಂಚೆಯಿಂದನೂ ಚಿನ್ನದ ಬಗ್ಗೆ ಕ್ರೇಜ್, ಗೋಲ್ಡ್ ತೊಗೋಬೇಕು ಅನ್ನೋದು ನನಗೆ ಕ್ರೇಜು. ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ಸ್ ಇರುತ್ತಲ್ಲ, ಸೊ ನನಗೇನು ಅಂದರೆ ಗೋಲ್ಡ್ದು ತುಂಬಾ ಕ್ರೇಜು. ಸೊ ನಮ್ಮ ಮುಂಚೆಯಿಂದನೂ ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ ಫ್ರೆಂಡ್ಸ್, ಒಂದು 10 ವರ್ಷದಿಂದನೂ ನಾನು ಸ್ಟಾರ್ಟ್ ಮಾಡ್ಕೊಂಬಂದಿರೋದು ಈ ಥರ ಮ್ಯಾನಿಫೆಸ್ಟೇಷನ್ದು. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ, ನನ್ನ ಒಂದು ಒಡವೆಗಳನ್ನ ನಾನು ವೇರ್ ಮಾಡಿ, ನನ್ನ ಆಭರಣಗಳನ್ನ ನಾನು ಚಿನ್ನದ ಧರಿಸ್ಕೊಂಡು ಕನ್ನಡಿ ಮುಂದೆ ಹೋಗಿ ನಿಂತ್ಕೋತಾ ಇದ್ದೆ. ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಓಲೆ, ಮತ್ತು ಇದು ಸರ ಎಲ್ಲ ಎಷ್ಟು ಕ್ಯೂಟಾಗಿದೆ ಅಲ್ವಾ ಅಂತ ಈ ಥರ ಮಾತಾಡಿಕೊಂಡು, ಸೊ ಅದ್ರ ಬಗ್ಗೆನೇ ಒಂಥರ ಆಸೆ ಮೂಡುತ್ತೆ ಚಿನ್ನದ ಮೇಲೆ.
ವ್ಯಾಮೋಹ ಮೂಡುತ್ತೆ ಅಂತಾರೆ ನೋಡಿ, ಆ ಥರ. ಸೊ ಪ್ರತಿಯೊಂದ್ರದ್ದು ಹಾಕೊಳ್ಳೋದು ನೋಡೋದು ಡೈಲಿ ಮಾಡ್ತಾ ಇದ್ದೆ ನಾನು, ಕ್ರೇಜ್ ಆಗೋಗಿತ್ತು ನನಗೆ. ಸೊ ಆ ಥರ ಮಾಡಿ ಏನಾರ ಒಂದು ನಾನು ಥಾಟ್ ಇಟ್ಕೋತಾ ಇದ್ದೆ ಅಂದ್ಕೊಳ್ಳಿ ಮನಸ್ಸಲ್ಲಿ, ಏನಾರ ನಾನು ತಗೋಬೇಕು ಅಂತ ಒಂದು ಏನಾರ ಅಂದ್ಕೊಂಡ್ರೆ ಅದು ಸಿಗ್ತಾ ಇತ್ತು. ಸೊ ಅದನ್ನೇ ಮ್ಯಾನಿಫೆಸ್ಟ್ ಅನ್ನೋದು, ಓಕೆನಾ. ಸೊ ಇವಾಗ ಗೊತ್ತಾಯ್ತಾ ನಿಮಗೆ. ಸೊ ಅದನ್ನು 2-3 ಥರ ಮಾಡ್ಬೋದು. ಒಂದು ಥಾಟ್ ಪ್ರೊಸೆಸಿಂಗಿಂದನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಶ್ದು ನಾನು ತಗೋತೀನಿ, ಫಿಲಮ್ ಸ್ಟಾರ್ ಯಶ್. ಸೊ ಅವರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಇದರಲ್ಲಿ ಅವ್ರ ಅವಾರ್ಡ್ ಫಂಕ್ಷನಲ್ಲಿ ಇದು ಅನೌನ್ಸ್ ಮಾಡಿರ್ತಾರಲ್ವ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಅವ್ರು ಅವಾರ್ಡ್ ತೊಗೊಳ್ಳುವಾಗ. ಅದಾದಮೇಲೆ KGF 1, 2 ಎಲ್ಲ ಆಗಿರೋದು ಫ್ರೆಂಡ್ಸ್. ಸೊ ಆ ಥರ. ಸೊ ಅವ್ರಿಗೆ ಏನು ಅಂದರೆ ಡಿಸೈರ್ ಇತ್ತು, ಸಕ್ಸಸ್ ಆಗಬೇಕು ಲೈಫಲ್ಲಿ ಅಂತ. ಸೊ ಅದನ್ನೇ ನಿಮ್ಗೆ ಹೇಳ್ತಿರೋದು. ನಿಮ್ದು ಏನಾರ ಒಂದು ಆ್ಯಂಬಿಷನ್ ಏನಾರ ಇದ್ದರೆ, ಸೊ ಅದು ನಿಮ್ಗೆ ಅದನ್ನು ಹೇಳ್ಕೊಂಡೋಗುತ್ತೆ. ಹೆಂಗಾರ ಅದರಲ್ಲಿ ನೀವು ಅಚೀವ್ ಮಾಡ್ತೀರಾ ಸಕ್ಸಸ್ನ, ಆ ಗೋಲ್ನ ನೀವು ತಲುಪ್ತೀರಾ. ನಿಮ್ಗೇನಾರ ತುಂಬ ನೆಗೆಟಿವ್ ಥಾಟ್ಸ್ ಇದ್ದು ನಮಗೆ ಮ್ಯಾನಿಫೆಸ್ಟೇಷನ್ ಮಾಡಲೇಬೇಕು ಅಂತ ಆಸೆ ಇದ್ದರೆ ಫಸ್ಟು ಮೆಡಿಟೇಷನ್ ಮಾಡಿ, ಓಕೆನಾ. ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮದು ಮೈಂಡ್ ಪೀಸ್ಫುಲ್ ಆಗುತ್ತೆ. ಅಂದರೆ ತುಂಬ ಕಾಮಾಗಿದ್ದಾಗ ನೀವು ಏನಾರ ಕೇಳ್ಕೊಂಡಾಗ ಆ ವಸ್ತುಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನಾನು ಇವಾಗ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ತುಂಬ ಇದೆ, ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಬಟ್ ನೀವೆಲ್ಲರೂ ನನ್ನದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮೆಡಿಟೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾವೇನು ಮಾಡಬೇಕು ಅಂದರೆ ಓಮ್ ಅನ್ನೋದನ್ನು ಒಂದು 21 ಟೈಮ್ಸ್ ಹೇಳ್ಕೊಬೇಕು. ನಾನು ಆಗಲೇ ಹೇಳಿದ್ನಲ್ಲ. ಸೊ ಓಮ್ ಅಂತ ಹೇಳ್ಕೊಂಡು ನೀವು ಧ್ಯಾನ ಮಾಡಬೇಕಾಗುತ್ತೆ 21 ಸಲ. ಉಸಿರನ್ನು ಫುಲ್ ಎಳ್ಕೊಂಡು ಆಮೇಲೆ ಬಿಡಬೇಕು, ಆ ಥರ ಮಾಡಿ. ಸೊ ಏನು ಗೊತ್ತಾ, ಇದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ನೋಡಿ, ತುಂಬ ಜನಕ್ಕೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಸರಿ ಹೋಗುತ್ತೆ ಇದು ಮಾಡೋದ್ರಿಂದ. ಏನಂದರೆ ಫ್ರೆಂಡ್ಸ್, ವಾಟರ್ ಮತ್ತು ಸಾಲ್ಟ್ ಕಂಬೈಂಡ್ ನಮ್ಮ ಬಾಡಿನಲ್ಲಿ ಇರೋದ್ರಿಂದ ನಮಗೆ ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಖುಷಿ ಆಗೋದು, ಸ್ವಲ್ಪ ಬೇಜಾರಾಗೋದು ಆಗುತ್ತೆ, ಆ ಥರ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಸಮುದ್ರದ ನೀರಿನಲ್ಲಿ ಹೇಗೆ ಉಪ್ಪು ಮತ್ತು ಇದು ಸಮುದ್ರದ ನೀರಿನಲ್ಲಿ ಅಂದರೆ ನೀರು ಮತ್ತು ವಾಟರ್ ಮತ್ತು ಸಾಲ್ಟ್ದು ಕಾಂಬಿನೇಷನ್ ಹೇಗಿರುತ್ತೋ ಅದೇ ಥರ ನಮ್ಮ ಬಾಡಿನಲ್ಲೂ ಇರೋದು ವಾಟರ್ ಮತ್ತು ಸಾಲ್ಟ್ದು, ಓಕೆನಾ. ಸೊ ಅದು ಯಾವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಾಗ, ಸೊ ಅದಕ್ಕೆ ತಾನೇ ಎಲ್ಲರೂ ಮೂಡೆಲ್ಲ ಸ್ವಿಂಗ್ಸ್ ಆಗೋದೇ ಜಾಸ್ತಿ ಅಂಥ ಟೈಮಲ್ಲೇ. ನಮ್ಮದು ಒಂದು ಸ್ವಲ್ಪ ಖುಷಿಯಾಗಿರ್ತೀವಿ, ಸಡನ್ನಾಗಿ ನಮ್ಮದು ಸ್ಯಾಡ್ನೆಸ್ ಆಗೋಗುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಆಗೋದು ಅಂತಾರೆ ನೋಡಿ, ಆ ಥರ. ಸೊ ಅದನ್ನೆಲ್ಲ ಇದೇನು ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಒಂದು ಏನು ಒಂದು ಇಚ್ಛಾಶಕ್ತಿ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಇಚ್ಛಾಶಕ್ತಿ ಇರಬೇಕು. ಸೊ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಆ ಥರ ಮಾಡೋದ್ರಿಂದ. ಸೊ ನಾನು ಹೇಳಿದ್ನಲ್ಲ, ಓಮ್ ಅಂತ ಮಾಡೋಕ್ಕಾಗದೇ ಇರೋರು ಜಸ್ಟ್ ನೀವು ಒಂದು ನೀರಿರುವ ಜಾಗದಲ್ಲಿ ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಗ್ರೀನರಿ ಇರುತ್ತೆ ನೋಡಿ, ಅದು ಬೆಸ್ಟ್. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಯಾವುದೂ ಇಲ್ವಾ ನಿಮ್ಮ ಮನೆ ಒಳಗೇನೆ ಎಲ್ಲಾರು ಒಂದು ಕಡೆ ಕೆಳಗಡೆ ಕೂತ್ಕೊಂಡು ಒಂದು 5 ನಿಮಿಷ ಯಾವ್ದಾರ ಒಳ್ಳೆ ಮೆಮೊರೀಸ್ನ ಮೆಲ್ಕಾಕಿ, ಇಲ್ಲಾಂದರೆ ಫ್ಯಾನ್ ಹಿಂಗೆ ಓಡ್ತಾ ಇರುತ್ತೆ ನೋಡಿ, ಅದ್ರ ಸೌಂಡು ಇದು ಮಾಡ್ಬೋದು. ಪಕ್ಷಿಗಳ ಸೌಂಡು, ವೆಹಿಕಲ್ಸ್ ಸೌಂಡು, ನಿಮ್ಮನೆ ಆಚೆ ಸುತ್ತಮುತ್ತ ಗಾಡಿಗಳು ಓಡಾಡ್ತಿದೆ. ಸೊ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ. ಒಟ್ನಲ್ಲಿ ಯಾವ್ದಾರ ಒಂದು ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡಬೇಕು, ಓಕೆನಾ. ಸೊ ಆ ಥರ ಫ್ರೆಂಡ್ಸ್ ಇದು. ಸೊ ಅದು ಮೆಡಿಟೇಷನ್ದಾಗಿತ್ತು. ಸೊ ನಾನು ನಿಮಗೆ ಇವಾಗ ಸ್ಟ್ರೆಸ್ ಲೆವೆಲ್ನ ಹೇಗೆ ನಾವು ಕಡಿಮೆ ಮಾಡ್ಕೋಬೋದು ಅನ್ನೋದ್ರದ್ದು ಹೇಳ್ತೀನಿ. ಸೊ ಹಾಗೆ ನೋಡ್ಕೊಂಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಒಂದು ಎಮೋಷನ್ನ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಕೆಲವು ಸ್ವಿಚ್ ಕೋಡ್ಸ್ ಇದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಹೇಳ್ಕೊಳ್ಳೋದ್ರಿಂದ ಏನು ಅಂದರೆ ನಮ್ಮದು ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಓಕೆನಾ. ಸೊ ಮತ್ತು ನಾವು ಏನು ಅಂದ್ಕೊಳ್ತೀವೋ ಅದು ಸಕ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾವುದು ಅಂದರೆ ಸ್ವಿಚ್ ವರ್ಡ್ ಅಂತ. ಸೊ ಏನು ಅಂದರೆ ನಮ್ಮ ಒಂದು ಎಮೋಷನ್ನ ಬ್ಯಾಲೆನ್ಸ್ ಮಾಡುತ್ತೆ ಇದು, ಓಕೆನಾ. ಸೊ ಸ್ಯಾಡ್ ಆದಾಗ, ತುಂಬ ಅಳು ಬಂದಾಗ ಯಾರಾದರೂ ಒಬ್ಬರು ಬಂದು ನಿಮಗೆ ಒಂದು 5,000 ನಿಮಗೆ ಕೈಗೆ ಕೊಟ್ಟರೆ ಏನಾಗುತ್ತೆ, ನಿಮ್ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಮೂಡ್ ಚೇಂಜ್ ಆಗೋಗುತ್ತೆ, ತುಂಬಾ ಹ್ಯಾಪಿಯಾಗಿ ಹೋಗ್ತೀರಾ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೀವು ತುಂಬ ಬೇಜಾರಾಗಿರ್ತೀರಾ ಅಂದ್ಕೊಳ್ಳಿ, ತುಂಬ ಸ್ಯಾಡ್ ಆಗಿರ್ತೀರಾ, ನಿಮ್ಮ ಮೈಂಡ್ ಒಂಥರ ಮೂಡೇ ಇರಲ್ಲ, ನಿಮಗೆ ಒಂಥರ ಬೇಜಾರಾಗಿ ಕೂತಿರ್ತೀರ ಅಂದ್ಕೊಳ್ಳಿ. ಸೊ ಅವಾಗ ಸಡನ್ನಾಗಿ ಯಾರು ಬಂದು ನಿಮ್ಮ ಕೈಗೆ ಒಂದು 5,000 ಕೊಡ್ತಾರೆ ಅಂದ್ಕೊಳ್ಳಿ. ಸೊ 5,000 ಕೊಟ್ಟ ತಕ್ಷಣ ಏನಾಗುತ್ತೆ, ಅದೇ ಥರ ಸ್ಯಾಡ್ ಆಗಿರ್ತೀರಾ, ಇಲ್ಲ ತಾನೇ, ಫುಲ್ ಹ್ಯಾಪಿನೆಸ್ ಬರುತ್ತೆ. ಸಡನ್ನಾಗಿ ನಿಮ್ಮ ಒಂದು ಬ್ರೈನಲ್ಲಿ ಅದು ಚೇಂಜ್ ಆಗಿಬಿಡುತ್ತೆ, ನಿಮ್ಮದು ಮೂಡೇ ಸ್ವಿಂಗ್ ಆಗಿಬಿಡುತ್ತೆ, ಆಯಿತಾ. ಮೂಡ್ ಸ್ವಿಂಗ್ಸ್ ಅಂತಾರಲ್ಲ ಆ ಥರ ಚೇಂಜ್ ಆಗಿಬಿಡುತ್ತೆ, ನಿಮಗೆ ಫುಲ್ ಆ್ಯಕ್ಟಿವ್ ಆಗಿ ಹೋಗ್ತೀರಾ. ಸೊ ಆ ಥರನೇ ಕೆಲವು ಸ್ವಿಚ್ ವರ್ಡ್. ಮನಿ ಅನ್ನೋದು ಏನಕ್ಕೆ ಅಂದರೆ, ಮನಿ ಅನ್ನೋದು ಒಂದು ಎನರ್ಜಿ.
ಮನಿ ಅನ್ನೋದು, ದುಡ್ಡು ಅನ್ನೋದು ಒಂದು ಎನರ್ಜಿ. ಸೊ ಅದು ಸಿಕ್ಕಿದ ತಕ್ಷಣ ನಮಗೆ ಗೊತ್ತಿಲ್ಲದೆ ಇರಂಗೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ ನಮ್ಮ ಬಾಡಿ ಒಳಗೆ. ಓಕೆನಾ? ಸೊ ಆ ಥರನೇ ಕೆಲವು 3 ಸ್ವಿಚ್ ವರ್ಡ್ಸ್ನ ನಾನು ಹೇಳ್ತಾ ಇದ್ದೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ ನೀವು. ಸೊ ಅದು ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ನೇದೇನು ಸ್ವಿಚ್ ವರ್ಡ್ ಅಂದರೆ ಲವ್ ಮತ್ತು ಜಾಯ್. ಬರೀ ಲವ್ ಇದ್ದರೆ ಆಗುತ್ತಾ? ಆಗಲ್ಲ. ಬರೀ ನಮ್ಮ ಹತ್ರ ಪ್ರೀತಿ ಇದ್ದರೆ ಆಗಲ್ಲ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಬರೀ ಪ್ರೀತಿ ಇದ್ದರೆ ನಮ್ಮ ಹತ್ರ ಆಗಲ್ಲ. ಯಾಕಂದರೆ ಬರೀ ಪ್ರೀತಿ ಇದ್ದರೆ ಅದಕ್ಕೆ ಜಾಯ್ ಇಲ್ಲ ಅಂದರೆ ಹ್ಯಾಪಿ, ಖುಷಿಯಾಗಿಲ್ಲ ಅಂದರೆ ನಾವು ನಮಗೆ ಅದು ಸಿಗಲ್ಲ. ಪ್ರೀತಿ ಇದ್ರೂ ಇಲ್ಲದೆ ಇರೋಂಗೆ ಅದು. ನಾವು ಪ್ರೀತಿ ಸಿಕ್ಕಿದ್ರೂ ಅದನ್ನು ಖುಷಿ ಪಡಬೇಕು. ಸೊ ಅದಕ್ಕೆ ಕಂಬೈಂಡಾಗಿ ಲವ್ ಆ್ಯಂಡ್ ಜಾಯ್ ಅಂತ. ಸೊ ಅದನ್ನು ಸ್ವಿಚ್ ವರ್ಡ್ ಇದು. ಸೊ ಎರಡೂ ನೀವು ಹೇಳ್ಕೋಬೇಕಾಗತ್ತೆ. ಸೊ ಅದೇ ಥರ ಮನಿ ಮತ್ತು ಫೇಮು. ಮನಿ ಇದ್ದ ಕಡೆ ಫೇಮ್ ಇರುತ್ತೆ. ಫೇಮ್ ಅಂದರೆ ಹೆಸರು ಮಾಡ್ತೀವಿ. ಬರೀ ದುಡ್ಡು ಇಟ್ಕೊಂಡು ಮನೇಲೇ ಕುತ್ಕೊಂಡ್ರೆ ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ ಹೆಸರು ಮಾಡಬೇಕಲ್ವಾ. ಫೇಮ್ ಇದ್ರೇ ನಮಗೆ ಮನಿ ಇದ್ದಿದ್ದಕ್ಕೂ ವ್ಯಾಲ್ಯೂ ಅಂತ. ಸೊ ಆ ಥರ. ಸೊ ಮೂರನೇದೇನು ಅಂದರೆ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ಸೊ ಅದು ಕಂಬೈಂಡ್ ಆಗಿರಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಎರಡನೇ ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ. ಸೊ ಎರಡನೇ ಸ್ವಿಚ್ ವರ್ಡ್ ಏನು ಅಂದರೆ ಮನಿ ಮತ್ತು ಫೇಮ್ ಅಂತ. ಓಕೆನಾ? ಸೊ ಮನಿ ಆ್ಯಂಡ್ ಫೇಮ್ ಅಂತ ಹೇಳಬೇಕಾಗುತ್ತೆ. ಸೊ ಮನಿ ಆ್ಯಂಡ್ ಫೇಮ್ ಅಂತ ನೀವು ಒಂದು 21 ಟೈಮ್ಸ್ ಹೇಳ್ಕೋಬೇಕು. ಸೊ ಮನಿ ಆ್ಯಂಡ್ ಫೇಮ್ ಅಂದ್ಬಿಟ್ಟು ಇನ್ಹೇಲ್ ಮಾಡಿ, ಆ ಥರ ಇನ್ಹೇಲ್ ಮಾಡಿ ಒಂದು 21 ಟೈಮ್ಸ್ ಹೇಳ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಏನು ಮನಿ ಆ್ಯಂಡ್ ಫೇಮ್ ಅಂತ ಏನಕ್ಕೆ ಹೇಳೋದು ಅಂದರೆ, ದುಡ್ಡಿದ್ರೇ ಚೆನ್ನಾಗಿ ಫೇಮ್ ಅಂದರೆ ಏನು ಹೆಸರು ಮಾಡೋದು. ಬರೀ ದುಡ್ಡಿದ್ರೆ ಆಗಲ್ಲ ಅಲ್ವಾ. ಸೊ ದುಡ್ಡಿನ ಜೊತೆ ಜಾಸ್ತಿ ದುಡ್ಡಿದ್ದು ಮನೇಲಿದ್ರು ಏನು ಪ್ರಯೋಜನ ಅಲ್ವಾ. ದುಡ್ಡು ಜೊತೆಗೆ ನಮಗೆ ಫೇಮು ಅಂದರೆ ಹೆಸರು ಮಾಡಬೇಕು. ಸೊ ಅದಕ್ಕೋಸ್ಕರ ಮನಿ ಆ್ಯಂಡ್ ಫೇಮ್. ಫಸ್ಟ್ನೇ ಇದರಲ್ಲಿ ಏನಿತ್ತು ಲವ್ ಆ್ಯಂಡ್ ಜಾಯ್ ಅಂತ. ಸೊ ಬರೀ ಪ್ರೀತಿ ಇದ್ದರೆ ಸಾಲದು, ಅದ್ರ ಜೊತೆಗೆ ಜಾಯ್ ಅಂದರೆ ಸಂತೋಷವಾಗೂ ಇರಬೇಕಲ್ವ. ಬರೀ ಪ್ರೀತಿ ಇದ್ದರೆ ಆಗಲ್ಲ. ಸೊ ಎರಡನೇದೇನು ಅಂದರೆ, ಸೊ ನೀವು ಹೇಳ್ಕೊಬೇಕಾದ್ರೆ ಏನು ಅಂದರೆ ಫಸ್ಟ್ ಒನ್ನು ಲವ್ ಆ್ಯಂಡ್ ಜಾಯ್ ಅಂತ ಹೇಳ್ಕೊಡಿ. ಅಂದರೆ ಬೇರೆ ಬೇರೆ ನಿಮ್ಗೆ ಯಾವ್ದು ಸಂಬಂಧ ಪಡುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಬೇಕಾಗಿರೋ ಸ್ವಿಚ್ ವರ್ಡ್ ಹೇಳಿ. ಮೂರೂ ಒಟ್ಟೊಟ್ಟಿಗೆ ಹೇಳ್ಕೊಳ್ಳೋದಲ್ಲ. ಸೊ ನಿಮ್ಗೆ ಯಾವುದು ನೀಡಿದೆ ಅದನ್ನು ಮಾತ್ರ ಒಂದು ವಿಶ್ನ ನೀವು ಹೇಳ್ಕೊಬೇಕಾಗುತ್ತೆ. ಸೊ ಆ ಥರ. ಸೊ ಮೂರನೇದು ಸ್ವಿಚ್ ವರ್ಡ್ ಹೇಳ್ತೀನಿ ಬನ್ನಿ. ಸೊ ಮೂರನೇದೇನು ಅಂದರೆ ಸಕ್ಸಸ್ ಮತ್ತು ಹ್ಯಾಪಿನೆಸ್ ಅಂತ. ಓಕೆನಾ? ಸೊ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಆ ಒಂದು ಸ್ವಿಚ್ ವರ್ಡ್ನ ಹೇಳ್ಕೋಬೇಕು. ಸೊ 3 ಬೇರೆ ಬೇರೆ ಥರ ಇರುತ್ತೆ. ಸಕ್ಸಸ್ ಸಿಗಬೇಕು ಅಂದರೆ, ನಿಮ್ಗೆ ಯಾವ್ದಾರ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ, ಎಜುಕೇಷನಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಆ ಥರ ಅದು. ಸಕ್ಸಸ್ ಇದ್ದರೆ ನಮ್ಗೆ ಏನಾಗುತ್ತೆ, ಯಾವ್ದಾರ ಒಂದು ನಾವು ಸಕ್ಸಸ್ ಕಾಣ್ತೀವಿ ಅಂದ್ಕೊಳ್ಳಿ, ಯಾವ್ದಾರ ಒಂದು ಪ್ರಾಜೆಕ್ಟಲ್ಲಿ ಸಕ್ಸಸ್ ಕಾಣಿಸಿದ್ರೆ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣಿಸಿದ್ರೆ ನಮ್ಗೆ ಏನಾಗುತ್ತೆ, ನಮ್ಮದು ಹ್ಯಾಪಿನೆಸ್ ಜಾಸ್ತಿ ಆಗುತ್ತಲ್ವಾ. ಸೊ ಅದಕ್ಕೆ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ಸೊ ಎರಡು ಕಂಬೈಂಡ್ ಆಗಿದ್ರೇ ಮಾತ್ರ ಅದು ವರ್ಕೌಟ್ ಆಗೋದು. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂದ್ಬಿಟ್ಟು ಇನ್ಹೇಲ್ ಮಾಡಿ. ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಈ ಥರ ಇನ್ಹೇಲ್ ಮಾಡಿ ಒಂದು 21 ಟೈಮ್ಸು ನೀವು ಹೇಳ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಏನು ಅಂದರೆ 21 ಟೈಮ್ಸ್ ಹೇಳ್ಕೊಂಡು ಆ ಥರ ಸ್ವಿಚ್ ವರ್ಡ್ನ ಇದು ಮಾಡೋದ್ರಿಂದ ನಿಮ್ಗೆ ಏನು ಅಂದ್ಕೊಂಡಿರ್ತೀರೋ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. 21 ಟೈಮ್ಸ್ ಹೇಳ್ಕೋಬೇಕು. 40 ಡೇಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡಿದಾಗಲೇ ನಿಮ್ಮದು ಒಂದು ಇನ್ನರ್ ಸ್ಟ್ರೆಂತ್ ಡೆವಲಪ್ ಆಗುತ್ತೆ. ಸೊ ಅದು ಬ್ರೈನಲ್ಲಿ ಹೋಗ್ಬಿಟ್ಟು ಅದು ಪ್ರೋಗ್ರಾಮಿಂಗ್ ಸೆಟ್ ಮಾಡುತ್ತೆ ಅದು. ಸೊ ನೀವು ಹೇಳ್ಕೊತಾನೆ ಇರ್ತೀರಲ್ವಾ ಡೈಲಿ. ಸೊ ಅದೇ ಥರ ಅದು ಪ್ರೋಗ್ರಾಮಿಂಗ್ ಸೆಟ್ ಮಾಡುತ್ತೆ ಬ್ರೈನಲ್ಲಿ. ಸೊ ಆ ಥರ ಫ್ರೆಂಡ್ಸ್. ಸೊ ಏನು ಗೊತ್ತಾ, 2 ಥರ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಫಸ್ಟ್ ಏನು ಅಂದರೆ ನಮ್ಮದು ಥಾಟ್ ಪ್ರೊಸೆಸ್ ಮೂಲಕನೂ ಮಾಡ್ಬೋದು. ಸೊ ಸೆಕೆಂಡ್ ಒನ್ ಏನಂದರೆ ವಾಟರ್ ಥೆರಪಿ, ವಾಟರ್ ಮ್ಯಾನಿಫೆಸ್ಟ್. ನಂದು ವೀಡಿಯೋಸಲ್ಲಿ ತುಂಬ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಅಕಸ್ಮಾತ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನನ್ನ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಸೊ ಅದರಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.